ನಮಸ್ಕಾರ. ಎನ್ಆರ್ ನ್ಯೂಸ್ ಕನ್ನಡಗೆ ಸ್ವಾಗತ. ಜಗತ್ತಿನ ವಿದ್ಯಮಾನಗಳು ಸುರಳಿತವಾಗಿಲ್ಲ ಮತ್ತು ಅತ್ಯಂತ ಆತಂಕಕಾರಿಯಾಗಿದೆ. ಯುದ್ಧದ ಮೂಲಕ ಪರಿಹಾರವಾಗುವುದಿಲ್ಲ. ಸಮಸ್ಯೆಗಳ ಪರಿಹಾರವು ಸಂವಾದದ ಮೂಲಕ, ರಾಜಕೀಯ ಚರ್ಚೆಗಳ ಮೂಲಕವೇ ಸಾಧ್ಯ. ರಾಜಕೀಯ ಪಕ್ಷಗಳು ಮತ್ತು ರಾಷ್ಟ್ರಗಳ ಸರ್ಕಾರಗಳು ಯುದ್ಧ ಭೂಮಿಯಲ್ಲಿ ತಮ್ಮ ಶಕ್ತಿಯನ್ನು ಪ್ರದರ್ಶಿಸಲಲ್ಲ, ಮಾತುಕತೆಗಳ ಮೇಜಿನ ಮೇಲೆ ಸಮಸ್ಯೆಗಳನ್ನು ಬಗೆಹರಿಸಲು ಸ್ಥಾಪಿತವಾಗಿವೆ. ಆದ್ದರಿಂದ ಯುದ್ಧದ ಬದಲು ಸಂವಾದವೇ ಮಾರ್ಗವಾಗಬೇಕು. ಈ ಗಲ್ಫ್ ಪ್ರದೇಶದ ಯುದ್ಧವು ಇರಾನ್ ಮಾತ್ರವಲ್ಲ, ಸಂಪೂರ್ಣ ವಿಶ್ವದ ಮೇಲೆ ಪರಿಣಾಮ ಬೀರುತ್ತದೆ. ಗಲ್ಫ್ ದೇಶಗಳು ಜಾಗತಿಕವಾಗಿ ತೈಲ ಮತ್ತು ನೈಸರ್ಗಿಕ ಅನಿಲದ ಪ್ರಮುಖ ಮೂಲವಾಗಿವೆ. ಯುದ್ಧದಿಂದಾಗಿ ತೈಲ ಮತ್ತು ಅನಿಲ ಸರಬರಾಜು ಅಸ್ತವ್ಯಸ್ತವಾಗುತ್ತದೆ. ರಾಸಾಯನಿಕ ಗೊಬ್ಬರಗಳ ಉತ್ಪಾದನೆ ಕುಂಠಿತವಾಗುತ್ತದೆ. ಕೃಷಿ ಕ್ಷೇತ್ರದ ಮೇಲೆ ಗಂಭೀರ ಪರಿಣಾಮ ಉಂಟಾಗುತ್ತದೆ. ರಸ್ತೆ ನಿರ್ಮಾಣ ಸೇರಿದಂತೆ ಮೂಲಸೌಕರ್ಯ ಅಭಿವೃದ್ಧಿ ಕುಂಠಿತವಾಗುತ್ತದೆ. ಬೆಲೆ ಏರಿಕೆ ಹೆಚ್ಚುತ್ತದೆ. ಸರಬರಾಜು ಸರಪಳಿ ಸಂಪೂರ್ಣವಾಗಿ ವ್ಯತ್ಯಯಗೊಳ್ಳುತ್ತದೆ. ಅಪಾರ ಮಾನವ ಜೀವಹಾನಿ ಮತ್ತು ಆಸ್ತಿ ನಷ್ಟ ಉಂಟಾಗುತ್ತದೆ. ಈ ಹಿನ್ನೆಲೆಯಲ್ಲಿ ನಾವು ಸ್ಪಷ್ಟವಾಗಿ ಘೋಷಿಸುತ್ತೇವೆ, ಭಾರತ ಮಹಾಸಾಗರವನ್ನು ಶಾಂತಿಯ ವಲಯ, ಝೋನ್ ಆಫ್ ಪೀಸ್ ಎಂದು ಘೋಷಿಸಬೇಕು. ನಮ್ಮ ಘೋಷಣೆಗಳು ಯುದ್ಧ ನಿಲ್ಲಿಸಿ, ಸಂವಾದ ನಡೆಸಿ, ಅಹಂಕಾರ ಮತ್ತು ಪ್ರತಿಷ್ಠೆಗಾಗಿ ಯುದ್ಧ ಬೇಡ. ಭಾರತದ ನಾಗರಿಕರಾಗಿ ನಾವು ವಿಶ್ವದಲ್ಲಿ ಹಾಗೂ ನಮ್ಮ ಪ್ರಾದೇಶಿಕ ಪ್ರದೇಶದಲ್ಲಿ ಶಾಂತಿ ನೆಲೆಸಬೇಕು ಎಂದು ಬಯಸುತ್ತೇವೆ. ಯುದ್ಧವು ಮಾನವ ಕುಲದ ಹಿತಕ್ಕೆ ವಿರುದ್ಧವಾಗಿದೆ. ಶಾಂತಿ, ಸಂವಾದ ಮತ್ತು ಸಹಕಾರವೇ ಮಾನವ ಸಮಾಜದ ಭವಿಷ್ಯವನ್ನು ಸುರಕ್ಷಿತಗೊಳಿಸುತ್ತದೆ. ವಿಶ್ವದಲ್ಲಿ ಯುದ್ಧ ನಡೆದ ಬಗ್ಗೆ ಮಾತನಾಡಿದ ಎನ್ಎಸ್ ದೇವರಾರವರು, ವಕೀಲರು, ಆರ್ಡಿ ಹಳಿಂಗಳಿ ವಕೀಲರು, ಸಂಗಪ್ಪನ್ನ ಬಾಗೇವಾಡಿ, ಗಿರ್ಮಲ್ಲಪ್ಪ ಹಾದಿಬಸಪ್ಪ ಗೋಳ, ಪ್ರದೀಪ್ ಮೆಟಗೂಡ್ ಮಹಾರಾಜರು ಭಾಗವಹಿಸಿದ್ದರು. ಧನ್ಯವಾದಗಳು. ಕೆನಡಾಕ್ಕೆ ಥ್ರೆಟ್ನಿಂಗ್ ಕೊಟ್ಟರು. ಈ ಎಲ್ಲ ಮಧ್ಯೆ ಈ ಯುದ್ಧನ ಸಾರಿದರು. ಯುದ್ಧ ಸಾರಿದರು. ಏನೋ ಕೆಲವು ಘಟನೆಗಳ ಮೇಲೆ ಶಸ್ತ್ರಾಸ್ತ್ರಗಳು ಪೈಪೋಟಿ ಆಗ್ತಿದ್ದು. ಇವತ್ತು ಹಿಂದಿನ ಥರ ಯುದ್ಧಗಳಿಲ್ಲ. ಹಿಂದಿನ ಥರ ಯುದ್ಧ ಹಾಕಿದ್ರು ಸೈನಿಕ ಯುದ್ಧ ಹಾಕಿದ್ವಿ. ಸೈನಿಕ ಯುದ್ಧ ಇಲ್ಲ. ದೊಡ್ಡ ಪ್ರಮಾಣದಲ್ಲಿ ಮಿಸೈಲ್ಗಳು ಯುದ್ಧ ಆಗ್ತಾವ, ರೋಬೋಟ್ಗಳು ಮಾಡ್ತಾವ. ಇವತ್ತಿನ ದಿವಸ ಎಲ್ಲ ಬಹುತೇಕ ಯುದ್ಧಗಳು ಎಲ್ಲ ಮಿಸೈಲ್ಗಳೇ ಮಾಡ್ತಕ್ಕಂಥ ಯುದ್ಧಗಳು. ಇದರಿಂದ ದೊಡ್ಡ ಪ್ರಮಾಣದಾಗ ಹಾನಿ ಆಗುತ್ತೆ. ಸಾವಿರಕ್ಕೆ ಕಿಲೋದು, 5,000 ಕಿಲೋದು ತೂಕದ ಬಾಂಬ್ಗಳನ್ನ ಹಾಕಿದರೆ ಎಷ್ಟು ದೊಡ್ಡ ಪ್ರಮಾಣದ ಹಾನಿ ಆಗುತ್ತೆ. ಅದಕ್ಕೆ ಇದರಿಂದ ಇರಾನದಲ್ಲಿರ್ತಕ್ಕಂಥ ಮಕ್ಕಳು ವಾಸಿಸ್ತಕ್ಕಂಥ ಸ್ಕೂಲ್ ಮೇಲೆ, ಹಾಸ್ಟೆಲ್ ಮೇಲೆ ದಾಳಿ ಮಾಡಿದರು. 160 ಜನ ಮಕ್ಕಳು ಸತ್ತರು. 160 ಜನ ಮಕ್ಕಳು ಆಸ್ಪತ್ರೆ ಹೋಗ್ತಾರೆ. ಇಂಥ ಒಂದು ಕ್ರೂರವಾಗಿರ್ತಕ್ಕಂಥದ್ದು. ಯಾರೋ ಇನ್ನೂ ಸಂಬಂಧ ಇರ್ತಕ್ಕಂಥ 3 ಜನ ಸಹಾಯಕತ್ತಾರೆ ಸರ್. ಇದರಿಂದ ಸಾಕಷ್ಟು ಜನ ಸುಮಾರು ಇವತ್ತಿಗೆ 1800 ಜನ ಇರಾನದಲ್ಲಿ ಜನ ಸತ್ತಾರೆ ಸರ್. ಇರಾಕದಲ್ಲಿ ಕೂಡ ಸುಮಾರು 1200 ಜನ ಸತ್ತಾರೆ. ಸುತ್ತಮುತ್ತ ರಾಷ್ಟ್ರದೊಳಗೆ ಎಲ್ಲಿ ಬಾಂಬ್, ಇರಾನದವ್ರು ಕೂಡ ದಾಳಿ ಮಾಡಿದರೆ ಎಲ್ಲಿಯೂ ಕೂಡ ಜನ ಸತ್ತಾರೆ. ಸಾಕಷ್ಟು ಹಾನಿಯಾಗ್ಯಾವ. ಏರ್ಪೋರ್ಟ್ ಹಾನಿಯಾಗ್ಯಾವ. ಎಣ್ಣೆ, ತೈಲ ಮತ್ತು ಅನಿಲ ಉತ್ಪಾದನೆ ಮಾಡ್ತಕ್ಕಂಥದ್ರ ಮೇಲೆ ಕೂಡ ಹಾನಿಯಾಗ್ಯಾವ ದೇಶದಲ್ಲಿ. ಇವತ್ತೇನು ಹರ್ಮೂಜ್ ಅಂತಕ್ಕಂಥದ್ದು ಏನೋ ಒಂದು ಬಾಗಲ ಇರಾನ್ ಅವರು ಬ್ಲಾಕ್ ಮಾಡಿದ್ದಾರೆ. ಇದರಿಂದ ಎಲ್ಲ ಎಣ್ಣೆ ಬೇರೆ ಎಲ್ಲ ದೇಶಗಳಿಗೆ ಹೋಗ್ತಿತ್ತು. ಯಾಕಂದರೆ 50% ಎಣ್ಣೆ ಉತ್ಪಾದನೆ, ಇವತ್ತಿನ ದಿವಸ ಬೇರೆ ಜಗತ್ತಿನ ತುಂಬ ಸಪ್ಲೈ ಆಗತಕ್ಕಂಥದ್ದು ಅಂದ್ರೆ ಮಧ್ಯಪ್ರಾಚ್ಯ ರಾಷ್ಟ್ರಗಳು ಮಾತ್ರ. ಅಂದ್ರೆ ಏನು ಗಲ್ಫ್ ನೇಷನ್ಸ್ಗಳು ಬರ್ತಾವೆ, ಇರಾನ್ ಇರ್ಬೋದು, ಇರಾಕ್ ಇರ್ಬೋದು, ಅಥವಾ ಬೇರೆ ಎಲ್ಲ ರಾಷ್ಟ್ರಗಳ ಎಲ್ಲ ಸೇರಿ ಅಲ್ಲಿ ದುಬೈ ಇರ್ಬೋದು, ಎಲ್ಲರೂ ಸೇರಿ ಇವತ್ತು 50% ಜಗತ್ತಿಗೆ ಸಪ್ಲೈ ಮಾಡ್ತಕ್ಕಂಥದ್ದು ಕೇಂದ್ರ ಬಿಂದು. ಅದು ಇವತ್ತು ಬ್ಲಾಕ್ ಆಗಿದೆ. ಯಾವುದಲ್ಲಿ ಬ್ಲಾಕ್ ಆಗಿದ್ದರಿಂದ 70 ರೂಪಾಯಿಗೆ ಬ್ಯಾರಲ್ ಇರ್ತಕ್ಕಂಥ ಕಚ್ಚಾ ತೈಲ ಇರುತ್ತೆ ದಿವಸ $140 ಒಂದು ಬ್ಯಾರಲ್ ಇರುತ್ತೆ ಕಚ್ಚಾ ತೈಲ ಆಗಿದೆ. $140. ಇದಕ್ಕೆ ಇವತ್ತು ಡಾಲರ್ $140 ಹೋಗಿ $200 ಆಗ್ಬೋದು, ತಲುಬೋದು ಅಂಥ ಒಂದು ಇವತ್ತು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದ್ರೆ ಮೂಲ ಎಣ್ಣೆ ಇವತ್ತು ಸರಬರಾಜು ಮಾಡ್ತಕ್ಕಂಥ ರಾಷ್ಟ್ರಗಳೇ ಇವತ್ತು ಎಲ್ಲ ಯುದ್ಧದಾಗ ಇರೋದ್ರಿಂದ ಮತ್ತು ಅಲ್ಲಿ ಇವತ್ತು ಯಾವ ಹಡಗುಗಳು ಅವು ಹೊರಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ವಾತಾವರಣ ಇರೋದ್ರಿಂದ ಎಲ್ಲ ದೇಶದಲ್ಲಿ ಎಣ್ಣೆ ತೊಂದರೆ ಅನುಭವಿಸೋದು. ಇದರಿಂದ ಏನಾಗೈತೆ ಅಂತಂದ್ರೆ ಬರೀ ಯುದ್ಧದಿಂದ ಏನೋ ಎಣ್ಣೆ ಹೊರಗೆ ಹೋಗಲಾರ್ದಂಥ ತಡೆ ಹಿಡಿದ ಕಾರಣ ಏನಾಗಿದೆ ಅಂತಂದ್ರೆ ಎಣ್ಣೆ ಕೊರತೆ ವಿಶ್ವ ತುಂಬ ಆಗಿದೆ. ಗ್ಯಾಸದ ಕೊರತೆ ವಿಶ್ವ ತುಂಬ ಆಗಿದೆ.
ಅದು ನೈಸರ್ಗಿಕ ಅನಿಲೂ ಸಾಕಷ್ಟು ತೊಂದರೆ ಆಗ್ಯದ. ಇದರಿಂದ ಏನಾಗೈತಪ್ಪ ಅಂತಂದ್ರೆ ಬರೀ ವಾಹನಗಳಿಗೆ ಮಾತ್ರ ಎಣ್ಣೆ ಪೂರೈಕೆ ಕಡಿಮೆ ಆಗೈತಲ್ಲ, ವಾಹನಗಳಿಗೆಲ್ಲ ಇವತ್ತು ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂಥ ದೊಡ್ಡ ದೊಡ್ಡ ಏನು ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂಥ ಏನು ಥರ್ಮಲ್ ಪ್ರೊಜೆಕ್ಟ್ಸ್ ಇದಾವೆ ಸರ್, ಹೈಡ್ರೋ ಪ್ರೊಜೆಕ್ಟ್ಸ್ ಅದಾವ. ಆ ಹೈಡ್ರೋ ಪ್ರೊಜೆಕ್ಟ್ಸ್ಗಳು ಥರ್ಮಲ್ ಪ್ರಾಜೆಕ್ಟ್ಗಳು ಎಲ್ಲ ಬಹಳಷ್ಟು ನಿಲ್ಲಿಸುವಂಥ ಪ್ರಸಂಗ ಅದಾವೆ. 50% ಮಾಡಿರುತ್ತೆ ಸರ್. ನಮ್ಮ ಭಾರತದಾಗ ನಮ್ಮ ಕಲ್ಲಿದ್ಲಿ ಅದ, ನಾವು ಕಲ್ಲಿದ್ಲಿಂದ ಉತ್ಪಾದನೆ ಮಾಡ್ತೀವಿ ಜಾಸ್ತಿ, ಎಣ್ಣೆ ಮೇಲಿಲ್ಲ. ಆದರೆ 50% ರಾಷ್ಟ್ರಗಳು ಎಣ್ಣೆ ಮೇಲೆ ಉತ್ಪಾದನೆ ಮಾಡ್ತಕ್ಕಂಥದ್ದು ಹೈಡ್ರೋ ಪ್ರೊಜೆಕ್ಟ್ಸ್ಗಳು. ಅವೆಲ್ಲ ಇವತ್ತಿನ ಸಲ ಸ್ಥಗಿತ ಆಗ್ತಕ್ಕಂಥ ಪರಿಸ್ಥಿತಿ ಆಗೈತೆ. ಕರೆಂಟ್ ಬಂದದೆಲ್ಲ ಬಂದಲ್ಲ ಇವತ್ತಿನ ಸಲ, ಪ್ರತಿಯೊಂದೆಲ್ಲ ಕಲ್ಲಿಂದ ಅವರಿಂದ. ಇದು ಒಂದು ಪರಿಣಾಮ ತಾತ್ಪೂರ್ತಿಕವಾಗಿ. ಮತ್ತು ಗ್ಯಾಸ್ ಇವತ್ತು ನಮ್ಮ ದೇಶದಾಗ ಇವತ್ತು ಗ್ಯಾಸಿನ ತೊಂದರೆ ಆಗೈತಿ, ನಾವೆಲ್ಲ ಅನುಭವಿಸಕತ್ತೀವಿ. ಇವತ್ತಿನ ದಿವಸ ಭಾಳ ಪ್ರಮಾಣ ಆಗಿಲ್ಲ, ಒಂದು ಈಟ್ ಸ್ವಲ್ಪ ಆಗೈತೆ ನಮಗೆ. ಆದರೂ ಕೂಡ ನಮ್ಮ ದೇಶದವ್ರು ನಮಗೇನೋ ಸ್ವಲ್ಪ ಅವರು ರಿಯಾಯಿತಿ ಕೊಟ್ಟಾರ. ನಮ್ಮ ದೇಶದ ಹಡಗುಗಳು ಇವತ್ತು ಬರ್ತಾವ, ನಮ್ದು ನಡೆದೋದೆ ಇವತ್ತು ಅಷ್ಟು ದೊಡ್ಡ ಪ್ರಮಾಣದ ಬೇರೆ ರಾಷ್ಟ್ರಗಳು ನಮಗಾಗಿಲ್ಲ. ಇದು ಅಲ್ಲದೆ ಎಣ್ಣೆ ಬಂದಾಗಿರೋದ್ರಿಂದ ಇವತ್ತೇನು ನಿಮಗೆ ಗೊತ್ತಿರ್ಲಿಕ್ಕಿಲ್ಲ, ಇವತ್ತು ಯಾವ್ದು ಫರ್ಟಿಲೈಸರ್ ತಯಾರಾಕೈತಿ ಇವತ್ತು ಯಾವುದು ಇವತ್ತಿನ ದಿವಸ ನಾವು ಇವತ್ತು ಏನು ಯೂರಿಯಾ ಮತ್ತು ಯೂರಿಯಾಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲನೂ ಅದು ಅವಲಂಬಿತ ಇರ್ತಕ್ಕಂಥದ್ದು ಎಣ್ಣೆನ, ನೈಸರ್ಗಿಕ ತೈಲನ ಅದಕ್ಕೆ ಬೇಕಾಗ್ತದೆ. ಈಗ ಅಕಸ್ಮಾತ್ ನಾವು ಇವತ್ತಿನ ದಿವಸ ₹1,000 ಒಂದು ಚೀಲ ಯೂರಿಯಾ ತಯಾರು ಮಾಡ್ತಕ್ಕಂಥದ್ದು ನಮ್ಮಲ್ಲಿ ಇತ್ತಂತಂದ್ರೆ, ಈ ದುಬಾರಿ ಆಯ್ತಂದ್ರೆ ನಮಗೆ ₹2,000 ಒಂದು ಚೀಲ ಯೂರಿಯಾ ಸಿಗಬೇಕಂತೈತೆ. ಅವಾಗ ಅದು ₹2,000 ಆಗ್ಬೋದು, ₹3,000 ಆಗ್ಬೋದು. ₹3,000 ಒಂದು 50 ಕಿಲೋದು ಒಂದು ಚೀಲ ನಮ್ಗೆ ಮಾರ್ಕೆಟ್ನಾಗ ನಮ್ಗೆ ಕೊಡೋ ಪ್ರಸಂಗ ಬರ್ತಂದ್ರೆ, ನಾವು ಒಂದು 10 ಚೀಲ ಗೊಬ್ಬರ ಒಂದು ಎಕರೆಗೆ ಹಾಕಿದ್ರೆ ಎಷ್ಟಾಯ್ತು ನಮ್ಗೆ? ಮತ್ತಂದ್ರೆ ನಾವು ₹30,000 ಎಣ್ಣೆ ಬರೀ ಗೊಬ್ಬರ ಯೂರಿಯಾ ಹಾಕಿದಂಗೆ ಆಯ್ತು ನಮ್ಗೆ. ₹30,000 ಹಾಕಿ ಒಂದು ಎಕರೆದಾಗ ಬೆಳಿತೀವಿ ನಾವು ಅಲ್ಲಿ. ₹30,000 ಮುಂದೆ ಇನ್ನು ತೆಗಿತೀವಿ, ಕಬ್ಬು ಬೆಳೀಲಿ, ಮತ್ತೊಂದು ಬೆಳೀಲಿ, ಯಾವ್ದು ಬೆಳೀಲಿ, ಅದು ಇಷ್ಟು ಸಾಧ್ಯ ಆಗಲ್ಲ. ಪ್ರತಿಯೊಂದು ಆಹಾರದ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಪ್ರಭಾವ ಬೀರ್ತಕ್ಕಂಥದ್ದು ಇದು ತೈಲದ್ದು ಗೊಬ್ಬರ ತಯಾರಿಕೆ ಮೇಲೆ ಪರಿಣಾಮ. ಅದು ನಿಲ್ಲಬೇಕಾಗಿದೆ. ರಸ್ತೆಗಳು ಡಾಂಬರ ಗಿಂಬರ ಅದು ಸಾಕಷ್ಟು ಪರಿಣಾಮ ಆಗ್ತೈತೆ, ಅದು ಬೇರೆ ವಿಷಯ. ಇದ್ದು ಇನ್ನು ಟ್ರಾನ್ಸ್ಪೋರ್ಟ್ ಅಂತೂ ದೊಡ್ಡ ಪ್ರಮಾಣದಲ್ಲಿ ಪರಿಣಾಮ ಆಗೇ ಆಗೈತೆ ಟ್ರಾನ್ಸ್ಪೋರ್ಟ್. ಯಾಕಂದ್ರೆ ಟ್ರಾನ್ಸ್ಪೋರ್ಟ್ ಎಲ್ಲ ದುಬಾರಿ ಆತಂದ್ರೆ ನಾವು ಪ್ರತಿಯೊಂದು ವಸ್ತುನೂ ಇವತ್ತು ಎಣ್ಣೆ ಮೂಲಕ ಟ್ರಾನ್ಸ್ಫರ್ ಮಾಡಬೇಕು, ಪ್ರತಿಯೊಂದು ವಸ್ತು ಟ್ರಾನ್ಸ್ಫರ್ ಆಗಿ ಹೋಗ್ಬೇಕು, ಒಂದೇ ಕಡೆ ಇರೋದಿಲ್ಲ. ಅದಕ್ಕೆ ಎಲ್ಲ ವಸ್ತುಗಳ ಮೇಲೆ ಅದರ ಪರಿಣಾಮ ಆಗೋ ಸಾಧ್ಯತೆ ಇದೆ. ಬರೀ ಆಹಾರದಾನೆ ಅಷ್ಟೇ ಅಲ್ಲ, ಪ್ರತಿಯೊಂದು ವಸ್ತು ನಾವೇನು ಕೊಡ್ತೀವಿ, ದಿನನಿತ್ಯದ ದಿನಸಿ ವಸ್ತುಗಳೆಲ್ಲನೂ ಇವತ್ತು ಅದ್ರ ಮೇಲೆ ಪರಿಣಾಮ ಆಗ್ತೈತಿ. ಹೀಗಾಗಿ ಇವತ್ತು ಅನಿವಾರ್ಯತೆ ಪ್ರಸಂಗ ಏನಾಗೈತೆ ಅಂದ್ರೆ, ಈ ಒಂದು ಬೇರೆ ಭಾರತ ಪಾಕಿಸ್ತಾನ ಮೇಲೆ ಇರ್ತಕ್ಕಂಥದ್ದು ಒಂದು ಯುದ್ಧ ಆಯಿತು, ಸಣ್ಣ ಪ್ರಮಾಣ ಯುದ್ಧ, ಯಾವ ಥರದ ಜಗತ್ತಿಗೆ ಏನು ಪರಿಣಾಮ ಆಗ್ತಿರಲಿಲ್ಲ. ಅಫ್ಘಾನಿಸ್ತಾನ ಪಾಕಿಸ್ತಾನ ಯುದ್ಧವು ಯಾವ ಪರಿಣಾಮ ಆಗಂಗಿಲ್ಲ. ಸಣ್ಣ ಪುಟ್ಟ ಬೇರೆ ಬೇರೆ ದೇಶದ ಪರಿಣಾಮಗಳು ಆಗುವುದಿಲ್ಲ. ಆದರೆ ಈ ಒಂದು ಕೊಲ್ಲಿ ರಾಷ್ಟ್ರದ ಯುದ್ಧದ ಇರಾನ್ ಮೇಲೆ ಆಗಿರ್ತಕ್ಕಂಥ ಯುದ್ಧದ ಅವ್ರು ಏನು ಮಾಡಿಬಿಟ್ರೆ, ಸುತ್ತಮುತ್ತ ಇರ್ತಕ್ಕಂಥ ಅಮೆರಿಕದ ಬೆಂಬಲ ಇರ್ತಕ್ಕಂಥ ಈ ರಾಷ್ಟ್ರಗಳ ಮೇಲೆ ಯಾವ ಬೆಂಬಲದಿದಾವ, ಯಾವ ಅವಲಂಬಿತ ಅದಾವ, ಅವ್ರ ಮೇಲೆಲ್ಲ ಅವ್ರು ಬಾಂಬ್ ಹಾಕಿಬಿಟ್ರೆ. ಎಲ್ಲ ಎಣ್ಣೆ ತೈಲ ಬಾವಿಗಳ ಮೇಲೆ ಬಾಂಬ್ ಹಾಕ್ಯಾರ, ತೈಲ ಹಡಗುಗಳ ಮೇಲೆ ಬಾಂಬ್ ಹಾಕಿಬಿಟ್ಟಾರ. ಇವತ್ತು ಕೋಟ್ಯಾವಧಿ ಲೀಟರ್ದಟ್ಟು ಇವತ್ತು ಟನ್ನದಟ್ಟು ಇವತ್ತು ಎಣ್ಣೆಲ್ಲ ಇವತ್ತು ಸುಟ್ಟು ಹೋಗೈತಿ, ಇವತ್ತೆಲ್ಲ ಹಾಳಾಗಿ ಹೋಗಿತ್ತು ಇವತ್ತಿನ ದಿವಸ. ಅದು ಕೂಡ ದೊಡ್ಡ ಪ್ರಮಾಣದೊಳಗೆ ಜಗತ್ತಿಗೆ ಲಾಸ್ ಅಂತಕ್ಕಂಥದ್ದು. ಅದಕ್ಕೆ ಇದು ಜೊತೆಗೆ ಅಲ್ಲಿರ್ತಕ್ಕಂಥ ಮಕ್ಕಳ ಮೇಲೆ, ಜನರ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗಿರೋದ್ರಿಂದ ಈ ಯುದ್ಧ ತಕ್ಷಣವೇ ನಿಲ್ಲಬೇಕು, ತಕ್ಷಣವೇ ನಿಲ್ಲಿಸಬೇಕು, ಈ ದಿಶೆಯೊಳಗೆ ಪ್ರಯತ್ನ ಆಗಬೇಕಾಗಿತ್ತು. ಅದಕ್ಕೆ ಭಾರತ ದೇಶದ ಜಗತ್ತಿನೊಳಗೆ ಪಾತ್ರ ಏನಂತಂದ್ರೆ, ನಮ್ಮದು 1950ನೇ ಇಸ್ವಿಯಿಂದ ಇಲ್ಲಿವರೆಗೂ ನಮ್ಮದು ತಟಸ್ಥ ನೀತಿ ಅದ. ನಾವು ಜಗತ್ತಿನ ನ್ಯಾಟೋ ಗ್ರೂಪ್ ಆಗಲಿ ಅಥವಾ ವಾರ್ಸಾ ಗ್ರೂಪ್ ಯಾರು ನಾವು ಸೇರಿಲ್ಲ. ನ್ಯಾಟೋ ಅಂತಕ್ಕಂಥದ್ದು ಅಮೆರಿಕದ ನಾಯಕತ್ವ ಇರ್ತಕ್ಕಂಥ ಕೆನಡಾ, ಆಸ್ಟ್ರೇಲಿಯಾ, ಇಂಗ್ಲೆಂಡು, ಫ್ರಾನ್ಸು, ಜರ್ಮನಿ ಇವೆಲ್ಲ ದೇಶಗಳು ಅದಕ್ಕೆ ಆ ಒಕ್ಕೂಟಕ್ಕೆ ಸೇರಿರ್ತಕ್ಕಂಥದ್ದು. ಡೆನ್ಮಾರ್ಕ್ ಅದೆಲ್ಲ ವಾರ್ಸಾ ಗ್ರೂಪ್, ರಷ್ಯಾ ಮತ್ತು ಅದರ ಗುಂಪುಗಳಿರ್ತಕ್ಕಂಥ ಅವೆಲ್ಲ ಸೇರಿತು. ಈಗ ಈ ಒಂದು ಸಂದರ್ಭದೊಳಗೆ ಆ ನ್ಯಾಟೋ ಗ್ರೂಪಿನವರು ಕೂಡ ಇವತ್ತೇನು ಅಮೆರಿಕಾದೊಂದು ಬಿಟ್ಟರೆ ಬಹುತೇಕ ಅದರ ಮಿತ್ರ ರಾಷ್ಟ್ರಗಳ ನ್ಯಾಟೋದಲ್ಲಿ ಗುಂಪಿನಲ್ಲಿರ್ತಕ್ಕಂಥದ್ದೇನು ಸದಸ್ಯ ರಾಷ್ಟ್ರಗಳಿದ್ದು ಅವ್ರು ಯಾವ ಯುದ್ಧದೊಳಗೆ ಪಾಲ್ಗೊಳ್ಳೋದಿಲ್ಲ ಅಂತಕ್ಕಂಥದ್ದನ್ನು ಕೂಡ ಒಂದು ಸಂದೇಶ ಕೊಟ್ಟಾರೆ ಇವತ್ತು. ಅದು ಒಂದು ಭಾಳ ಒಂದು ಸಂತೋಷ ಸಂಗತಿ. ಅದಕ್ಕೆ ಇವತ್ತು ಜಗತ್ತಿನ ಒತ್ತಡ ಬೇಕಾದಷ್ಟಿದ್ರು ಕೂಡ ಆದರೆ ಟ್ರಂಪ್ ಅಂತಕ್ಕಂಥದ್ದು ತನ್ನ ಪ್ರತಿಷ್ಠೆ ಸಲುವಾಗಿ ಮತ್ತು ನೆತನ್ಯಾಹುನು ತನ್ನ ಪ್ರತಿಷ್ಠೆ ಸಲುವಾಗಿ ಅಲ್ಲಿ ಲೋಕಲ್ ಸ್ಥಳೀಯವಾಗಿ ಯಾರಿಗೂ ಬೇಡ ಆಗಿತ್ತು ಇವತ್ತಿನ ಸಲ. ಇವತ್ತೆಲ್ಲ ಇವತ್ತೇನು ಇರಾನ್ ಅಲ್ಲಿ ಇವತ್ತು ಟೆಲ್ ಅವೀವ್ ಏನು ಇಸ್ರೇಲದಲ್ಲಿರ್ತಕ್ಕಂಥ ಟೆಲ್ ಅವೀವ್ ಮೇಲೆ ದಾಳಿ ಮಾಡಿತ್ತು ಇವತ್ತು ದಿವಸ. ಜನ ಎಲ್ಲ ಹೋಗಿ ಬೇರೆ ಕಡೆ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ಜನ ಎಲ್ಲ ಬೇರೆ ಕಡೆ ಹೋಗ್ತಾರೆ, ಊರು ಬಿಟ್ಟು ಹೋಗ್ಲಾಗ್ತಾರೆ, ಬಯಲಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಇಂಥ ಒಂದು ಪರಿಸ್ಥಿತಿ ಒಳಗೆ
ಅದ್ರ ಬಗ್ಗೆ ಎಚ್ಚರ ವಹಿಸ್ಬೇಕು. ನಮ್ಮ ಭಾರತ ಆಡಳಿತ ರಾಷ್ಟ್ರ, ನಮ್ಮದು ತಟಸ್ಥ ನೀತಿ ಅದ, ನಮ್ಮ ತಟಸ್ಥ ನಿಲುವು ಅದ. ಇದಕ್ಕೆ ನಾವು ಒಪ್ಕೋತೀವಿ. ನಮ್ಮ ತಟಸ್ಥ ನಮಗೆಲ್ಲ ಇರಾನ್ ನಮಗೆ ಮುಕ್ತ ನಮಗೆ ಹೋಗ್ಲಿಕ್ಕೆ ಬರಲಿಕ್ಕೆ ನೀವು ಎಣ್ಣೆ ಬೇಕಾದಷ್ಟು ಒಯ್ದಿ ಅಂತಕ್ಕಂಥದ್ದು ಹೇಳೋ ಅವಶ್ಯ ಬೇರೆ. ನಮಗೆ ಹೇಳಬೇಕಂತಂದ್ರೆ ನಾವು ಬರೀ ಮೌನವಾಗಿ ಸುಮ್ಮನೆ ಕೊಡ್ತಕ್ಕಂಥ ಪರಿಸ್ಥಿತಿ ಇವತ್ತಿನ ಆಧುನಿಕ ಜಗತ್ತಿನಲ್ಲಿ 2026ನೇ ಇಸ್ವಿಯಲ್ಲಿ ಇಲ್ಲ. ಅಕಸ್ಮಾತ್ ನಾವು ಇವತ್ತು ಮೌನ ವಹಿಸಿದ್ರೆ ಇವತ್ತು ಯುರೋಪ್ ಇಡೀ ನೋಡ್ರಿ ಎಲ್ಲ ಎಷ್ಟು ಯುರೋಪ್ ದೇಶಗಳ ಒಕ್ಕೂಟದ ಯುರೋಪ್ ಒಕ್ಕೂಟದ ತಮ್ಗೆ ಗೊತ್ತಿರ್ಬೋದು. ಯುರೋಪ್ ಒಕ್ಕೂಟದ ಎಲ್ಲ ರಾಷ್ಟ್ರಗಳು ನಿರ್ಣಯ ಮಾಡ್ಯಾವ, ಭಾರತದ ನೀವು ಮುಂಚೂಣಿಯವರು ಬರ್ರಿ, ನೀವು ಭಾಗವಹಿಸ್ಕೊಂಡು ಯುದ್ಧ ನಿಲ್ಲಿಸಿದೆ ಅಂತ ಹೇಳಿ ಕರೆ ಕೊಟ್ಟರೆ ರೆಸಲ್ಯೂಷನ್ ಪಾಸ್ ಮಾಡಿರ್ತೀವಿ. ಅದಕ್ಕೆ ನಾವೇನಂತೀವಿ, ನಾವು ಈ ನಮ್ಮ ದೇಶದ ನಮ್ಮ ಪ್ರಧಾನಮಂತ್ರಿಗಾಗಲಿ ನಮ್ಮ ವಿದೇಶ ಮಂತ್ರಿಗಾಗಲಿ ನಾವು ಒತ್ತಡ ಮಹಾರಾಜರ ಮೂಲಕ ನಾವು ಇವತ್ತು ಒತ್ತಡ ಹೇರ್ತಕ್ಕಂಥದ್ದು ಒಂದು ದಿನ ಹಾಕೊಂಡು ಪ್ರಾರ್ಥನೆಯನ್ನು ಕೂಡ ಮಾಡೋ ಜೊತೆಗೆ ಇವತ್ತು ಸರ್ಕಾರದಲ್ಲಿ ಒತ್ತಡ ತರ್ತಕ್ಕಂಥ ಕೆಲಸ ಮಾಡಬೇಕು ಮಹಾರಾಜರ ಮೂಲಕ ಅಂಥೇಳಿ ಮೋದಿಯವರು ಇವತ್ತು ಪಾತ್ರ ವಹಿಸಿ ಯುದ್ಧ ನಿಲ್ಲಿಸೋ ಸಲುವಾಗಿ ಪ್ರಯತ್ನ ಮಾಡಬೇಕು, ಯುದ್ಧ ನಿಲ್ಲಿಸಬೇಕು. ಮತ್ತು ಭಾರತದ ಇದೇನದ ಕೊಲ್ಲಿ ರಾಷ್ಟ್ರ ತಂದ್ರೂ ಕೂಡ ಅದು ಇಂಡಿಯನ್ ಓಷನ್ದಾಗ ಬರ್ತದೆ, ಹಿಂದೂ ಮಹಾಸಾಗರದಾಗ ಬರ್ತೈತೆ. ಅದು ಒಂದು ಭಾಗ ಅಷ್ಟ ಅದ. ಅದಕ್ಕೆ ಪರ್ಷಿಯನ್ ಗಲ್ಫ್ ಅಂತಾರ, ಈ ಕಡೆ ಬಂಗಾಲ್ ಗಲ್ಫ್ ಅಂತಾರ. ಬಟ್ ಭಾರತದ ಏನಪ್ಪ ಅಂತಂದ್ರೆ ಹಿಂದೂ ಮಹಾಸಾಗರದ ವ್ಯಾಪ್ತಿಯೊಳಗೆ ಬರ್ತಕ್ಕಂಥದ್ದು. ಅದಕ್ಕೆ ಹಿಂದೂ ಮಹಾಸಾಗರ ಶಾಂತಿ ವಲಯವಾಗಿ ಘೋಷಣೆ ಮಾಡ್ಬೇಕಂತಕ್ಕಂಥದ್ದು ಮುಖ್ಯ ಉದ್ದೇಶದ ಪತ್ರಿಕಾಗೋಷ್ಠಿ ಅನ್ನೋದು ಮುಖ್ಯ ಉದ್ದೇಶ. ಯುದ್ಧ ನಿಲ್ಲಿಸಬೇಕು ಮತ್ತು ಭಾರತ ಹಿಂದೂ ಮಹಾಸಾಗರವನ್ನು ಶಾಂತಿ ವಲಯವಾಗಿ ಘೋಷಣೆ ಮಾಡಬೇಕು ಅಂತಕ್ಕಂಥದ್ದು ಈ ಒಂದು ನಿಲುವಿಗಾಗಿ ಇವತ್ತು ದಿವಸ ಮಹಾರಾಜರು ಇವತ್ತು ದಿವಸ ಎಲ್ಲ ಹೇಳಿ ಬಂದಾಗ ಇವತ್ತು ದಿವಸ ಅದಕ್ಕೆ ಮಠಗಳು ಮಾನ್ಯಗಳು ಇದೆಲ್ಲ ಇವತ್ತಿನ ಸರ್ಕಾರದ ಮೇಲೆ ಆಗಲಿ ಅಂತಾರಾಷ್ಟ್ರೀಯ ಇವತ್ತು UN ಗುಟ್ರಸ್ ಅಂತಕ್ಕಂಥ ಪ್ರಧಾನ ಕಾರ್ಯದರ್ಶಿ ಯಾವ ಲೆಕ್ಕಕ್ಕೂ ಇಲ್ಲ ಅಂತಕ್ಕಂಥ ಅವ್ನ ಮಾತು ಯಾರೂ ಕೇಳ್ತಾ ಇಲ್ಲ. ಇವತ್ತಿನ ದಿವಸ ಯುದ್ಧ ಪ್ರಾರಂಭ ಮಾಡಿದವರೆಲ್ಲ ಯಾರೂ ಕೇಳ್ತಾನೆ ಇಲ್ಲ, ರೆಸಲ್ಯೂಷನ್ ಮಾಡ್ಲಿಕ್ಕಿತ್ತಲ್ಲ, ಆ ರೆಸಲ್ಯೂಷನ್ಗೆ ಯಾರು ಕೂಡ ಬದ್ಧ ಆಗಂಗಿಲ್ಲ. ಇಂಥ ಪರಿಸ್ಥಿತಿಯೊಳಗೆ UN ಕೂಡ ಇನ್ನು ತನ್ನ ಚಾರ್ಟರ್ದ ಒಂದು ಶಕ್ತಿಯ ಬಲವರ್ಧನೆ ಮಾಡ್ಕೊಳ್ತಕ್ಕಂಥದ್ದು ಕೂಡ ಬಂದದ್ದು ಇವತ್ತಿನ ದಿವಸ. ಹಂಗೆ ಬಿಟ್ಟರೆ ಇದು 3ನೇ ಮಹಾಯುದ್ಧ ಕೂಡ ಹೆಜ್ಜೆ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ಮಠಮಾನ್ಯಗಳು ಮಾಡ್ತಕ್ಕಂಥ ಪಾತ್ರದ ಮಹತ್ವದ ಪಾತ್ರವನ್ನು ಇಂಚಿಗೇರಿ ಸಂಪ್ರದಾಯದ ಹಿಪ್ಪರಿಗಿ ಮಠದ ಮಹಾರಾಜರಿಂದ ಅವರು ಸುಮಾರು 1980ನೇ ಇಸ್ವಿಯಿಂದ ಈ ಶಾಂತಿ ಮತ್ತು ಸೌಹಾರ್ದ ಸಂಘಟನೆ ಒಳಗೆ ಬೆಳೆದು ಬಂದಿರತಕ್ಕಂಥವ್ರು. ಅವರು ದಿಲ್ಲಿ ಒಳಗೆ ಮತ್ತು ಭೋಪಾಲ್ ಬೇರೆ ದೇಶ ತುಂಬ ಬೇರೆ ನಡೆದಾಗ ಎಲ್ಲ ಕಡೆ ಪಾತ್ರ ವಹಿಸಿ ಬಂದಾರತಕ್ಕಂಥವ್ರು. ಅವಾಗ ಹಿಂದಕ್ಕೆ ಇಂಡಿಯನ್ ಓಷನ್ ಝೋನ್ ಆಫ್ ಪೀಸ್ ಅಂತ ಹೇಳಿ ಅಂದ್ರೆ ಹಿಂದೂ ಮಹಾಸಾಗರ ಶಾಂತಿ ವಲಯ ಘೋಷಣೆ ಮಾಡಬೇಕು, ಏನೋದಲ್ಲಿ ನೀಡಬೇಕು, ಅಲ್ಲಿದ್ದು ಆಗಬಾರ್ದು ಅಂತಕ್ಕಂಥದ್ದು ಏನೋ ಒಂದು ಇದು ಇತ್ತು. ಆ ಒಂದು ಘೋಷ ವ್ಯಾಖ್ಯೆ ಕೂಡ ಅವರು ಅವಾಗೂ ಕೂಡ ಆ ಒಂದು ದೊಡ್ಡ ದಿಲ್ಲಿ ನಡೀತಕ್ಕಂಥ ಸಮಾವೇಶದಲ್ಲಿ ಕೂಡ ಭಾಗವಹಿಸಿರ್ತಕ್ಕಂಥ ಮಹಾರಾಜರು. ಆ ಹಿಂದಿನ ಪೀಠಾಧಿಪತಿಗಳು ಗುರುಪುತ್ರ ಮಹಾರಾಜರು ಕೂಡ ಚೆಕೋಸ್ಲೋವಾಕಿಯಾಕ್ಕೆ ಹೋಗಿ ಶಾಂತಿ ಮಾತಾಡಿ ಬಂದಿರ್ತಕ್ಕಂಥವ್ರು. ಈಗೂ ಕೂಡ ಅವರು ಗೋವಾದಲ್ಲಿ ಅವರಿಗೆ ಮಠಕ್ಕೆ ಗೋವಾದ ಮುಖ್ಯಮಂತ್ರಿಗಳು ಒಂದು ದೊಡ್ಡ ಒಂದು ಜಾಗ ಕೊಟ್ಟರೆ ಮಠದಲ್ಲಿ ಒಂದು ಆವರಣ ಕೊಟ್ಟರೆ, ಅದು ಉದ್ಘಾಟನೆ ಹೊಂಟ್ರೆ ದಿವಸ. ಅದಕ್ಕೆ ಆ ಹೋಗೋ ಪೂರ್ವದಲ್ಲಿ ನೀವು ಇವತ್ತಿನ ದಿವಸ ಮಠದೊಳಗೆ ಒಂದು ದಿವಸ ಶಾಂತಿ ಪ್ರಾರ್ಥನೆ ಮಾಡೋದು, ಜೊತೆಗೆ ಗೋವಾಗೂ ಕೂಡ ಸಂದೇಶ ಇರ್ಬೋದು. ಗೋವಾ ಮಾಧ್ಯಮದಲ್ಲಿ ಕೂಡ ನಾವು ಹೇಳಬೇಕಾಗಿರ್ತಕ್ಕಂಥದ್ದು ವಿಚಾರ ಇಟ್ಟುಕೊಂಡು ಕೃಷ್ಣ ಮಹಾರಾಷ್ಟ್ರ 22ನೇ ಗೋವಾ ಕೊಂಡಿದ್ದಾರೆ. ಅದಕ್ಕೆ ಅವರು ಇವತ್ತಿನ ದಿವಸ ಈ ಒಂದು ಏನು ಶಾಂತಿಯ ಯುದ್ಧ ನಿಲ್ಲಿಸಿ ಮತ್ತು ಹಿಂದೂ ಮಹಾಸಾಗರವನ್ನು ಶಾಂತಿ ವಲಯ ಘೋಷಿಸಿ ಅಂತಕ್ಕಂಥ ಘೋಷ ವ್ಯಾಖ್ಯದಿಂದ ಇವತ್ತಿನ ದಿವಸ ಎಲ್ಲ ಜನಕ್ಕೆ ಮತ್ತು ದೇಶಗಳಿಗೆ ಕರೆ ಕೊಡಲಿಕ್ಕೆ ತಮ್ಮ ಪ್ರವಾಸವನ್ನು ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯಕ್ರಮ ಹಾಕೊಂಡಾರೆ ದಿವಸ. ಆ ದಿಶೆಯೊಳಗೆ ಇವತ್ತೊಂದು ಪೂರ್ವಭಾವಿಯಾಗಿ ತಮ್ಮ ಒಂದು ಪತ್ರಿಕಾ ಮಾಧ್ಯಮವನ್ನು ನಾವು ಜಮಖಂಡು ಮಾಡಿ ಬಂದಿವೆ. ಅದಕ್ಕೆ ನಿಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಆ ಕೆಲವು ಮಾತುಗಳನ್ನು ಗೆಳೆಯರಿಗೆ ಕೂಡ ಹೇಳೋಣ ಅಂತಕ್ಕಂಥ ವಿಚಾರ ಬಂದಿದ್ದರಿಂದ ತಮಗೆಲ್ಲ ನಾವು ಇಲ್ಲಿ ಕರೆಸ್ಕೊಂಡಿವಿ. ಅದಕ್ಕೆ ಇವತ್ತು ತುರ್ತು ಪರಿಸ್ಥಿತಿ ಏನಪ್ಪ ಅಂತಂದ್ರೆ ಈ ಯುದ್ಧ ದಿನನಿತ್ಯ ಉಗ್ರವಾಗ್ತಾ ಇದೆ. ಇದರಿಂದ ಯಾವ ಪರಿಹಾರ ಆಗತಕ್ಕಂಥದ್ದು ಸಾಧ್ಯ ಇಲ್ಲ, ಇದನ್ನ ಅಭಿವೃದ್ಧಿ ಆಗೋದು ಸಾಧ್ಯ ಇಲ್ಲ. ಎಲ್ಲ ದೇಶಕ್ಕೆ ಹಾನಿ ಆಗ್ತಕ್ಕಂಥದ್ದು, ಜನಕ್ಕೆ ಹಾನಿ ಆಗುತ್ತೆ, ನಗರಗಳ ಹಾನಿ ಆಕಾವ, ಕಟ್ಟಡಗಳ ಹಾನಿ ಆಕಾವ, ಜನ ಸಾವತಾರ. ಇವತ್ತಿನ ದಿವಸ ಏನು ಅಭಿವೃದ್ಧಿ ಹೊಂದೈತಿ ಇವತ್ತಿನ ದಿವಸ ಇರಾಕ್ ಆಗಲಿ ಇರಾನ್ ಆಗಲಿ ಮಧ್ಯಪ್ರಾಚ್ಯ ದುಬೈ ಎಷ್ಟು ದೊಡ್ಡ ಜಗತ್ತಿನ ದುಡ್ಡೆಲ್ಲ ಇಲ್ಲಿ ಹೋಗಿ ಇವತ್ತಿನ ಶೇಖರಣೆ ಮಾಡಿ ಇವತ್ತು ಇಟ್ಟಾರೆ, ಏನೋ ಶಾಂತಿ ವಲಯ ಅಂತ ತಕ್ಷಣ. ಆದರೆ ಈ ಯುದ್ಧದಿಂದ ಇವತ್ತಿನ ದಿವಸ ಎಲ್ಲ ಜನ ಎಲ್ಲ ಹಿಂತಕ್ಕೊಳ್ತಿರ್ತಾರೆ. ಇದರ ಪರಿಣಾಮ ಯುದ್ಧ ಹಾಳ ಘಟ್ಟ ಹೋಗೋದಿಲ್ಲ. ಇದರ ಪರಿಣಾಮ ಸುಮಾರು 50 ವರ್ಷದವರೆಗೆ ಪರಿಣಾಮ ಕೆಟ್ಟ ಪರಿಣಾಮ ಇರ್ತದೆ. ಆ ಪರಿಣಾಮ ಆಗಬಾರ್ದು, ಮುಂದೆ ಇಂಥ ಜನರಿಗೆ ಇಂಥ ಹಾನಿ ಆಗಬಾರ್ದು, ಮತ್ತೆಲ್ಲ ಸರ್ವನಾಶ ಆಗ್ತಕ್ಕಂಥದ್ದಕ್ಕೆ ಹೋಗಬಾರ್ದು ಅಂತಕ್ಕಂಥ ಎಚ್ಚರಿಕೆಯಿಂದ ಅದಕ್ಕೆ ಯುದ್ಧನ ನಿಲ್ಲಿಸ್ರಿ. ಅದಕ್ಕೆ ಇವೆಲ್ಲ ಇದರಿಂದ ಪರಿಣಾಮಗಳನ್ನು ಕೂಡ ನಾವು ಕೆಟ್ಟ ಪರಿಣಾಮಗಳಾಗ್ತಾವೆ, ಅದನ್ನೆಲ್ಲ ಜನರ ಮೇಲೆ ಆಗಬಾರ್ದು ಅಂತಕ್ಕಂಥ ಕಳಕಳಿಯಿಂದ ಇವತ್ತಿನ ದಿವಸ ವಿಶ್ವಶಾಂತಿಗೆ ಕರೆ ಕೊಟ್ಟರೆ ಇವತ್ತಿನ ದಿವಸ. ಅದಕ್ಕೆ ಈ ದಿಶೆಯೊಳಗೆ ತಾವೆಲ್ಲ ಬಂದಿರಿ ಇವತ್ತಿನ ದಿವಸ. ಅದಕ್ಕೆ ಮಹಾರಾಜರು ಕೆಲವು ತಮ್ಮ ಮಾತುಗಳನ್ನು ತಮ್ಮ ಜೊತೆಗೆ ಹಂಚುವಂತೆ.
ಇರಾನ್ ಮತ್ತು ಇಸ್ರೇಲ್ ಹಾಗೂ ಅಮೆರಿಕ ಸಂಬಂಧಿತ ಯುದ್ಧ ಪ್ರಾರಂಭ ಆಗಿದೆ. ಇದರಿಂದ ಇರಾನ್, ಇಸ್ರೇಲ್ ಮತ್ತು ಅಮೆರಿಕದಲ್ಲಿ ಏನು ನಡೀತಾ ಇದೆ ಯುದ್ಧ, ಆ ಯುದ್ಧದಿಂದ ನಾನಾ ರೀತಿಯ ಪರಿಣಾಮ ಬೀರ್ತಾ ಇದ್ದಿದ್ದು ಈಗಾಗಲೇ ಕಣ್ಣು ಮುಂದೆ ಕಾಣ್ತಾ ಇದ್ದೀವಿ ನಾವು. ಉದಾಹರಣೆಗೆ ಒಂದು ವಿಷಯ ನೋಡಿದ್ವಿಪ್ಪ ಅಂತಂದ್ರೆ ಗ್ಯಾಸಿನ ವಿಷಯ ಬಂದತ್ತು ಅಂದ್ರೆ ಎಷ್ಟರ ಮಟ್ಟಿಗೆ ಹಾಹಾಕಾರ ನಡೆದಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಸಂಗತಿ. ಅದರಲ್ಲೂ ಇವತ್ತಿನ ಬೆಳಗಿನ ಜಾವ ಏನು ಭಾರತಕ್ಕೆ ರಫ್ತಾಗ್ತಕ್ಕಂತಹ ಗ್ಯಾಸ್ ಕೇಂದ್ರ ಏನು ಇತ್ತು, ಆ ಕೇಂದ್ರದ ಮೇಲೆ ಬಾಂಬ್ ದಾಳಿ ಆಗ್ಯದ. ಹಾಗಾಗಿ ಕೇವಲ ಗ್ಯಾಸ್ ಅಷ್ಟೇ ಅಂತಲ್ಲ, ಇರಾನ್, ಇಸ್ರೇಲ್, ಅಮೆರಿಕದಿಂದ ಏನು ಯುದ್ಧ ಪ್ರಾರಂಭ ಆಗಿದೆ, ಇದರಿಂದ ನಾನಾ ರೀತಿಯ ಸಮಸ್ಯೆ ಭಾರತದ ಮೇಲೆ ಆಗ್ತಿದೆ ಅಂತಕ್ಕಂಥ ದೃಷ್ಟಿಕೋನ ಇಟ್ಕೊಂಡು ಈಗಾಗಲೇ ನಮ್ಮ ಹೆಚ್ಚಿಗೆ ಆಧ್ಯಾತ್ಮಿಕ ಸಂಪ್ರದಾಯದ ಸದ್ಗುರುಗಳು, ಸಮರ್ಥ ಸದ್ಗುರು ಮಾಧವಾನಂದ ಪ್ರಭುಜಿಯವರು ವಿಶ್ವಶಾಂತಿಗಾಗಿ ಯಾವ ಯಾವ ಕಾರ್ಯಗಳನ್ನ ಮಾಡಬೇಕು ಎಲ್ಲಾ ಪವಿತ್ರವಾಗಿರ್ತಕ್ಕಂಥ ಕಾರ್ಯಗಳನ್ನ ಮಾಡಿ ಹೋಗ್ಯಾರ. ಹಾಗಾಗಿ ಅವ್ರ ಹೇಳಿಕೆನೂ ಒಂದೇ ಇತ್ತು, ವಿಶ್ವಶಾಂತಿಯಿಂದ ಕೂಡಿರ್ತಕ್ಕಂತಹ ದೇಶ ಆಗ್ಬೇಕು, ಇದರಲ್ಲಿ ಏಕತೆ ಅನ್ನೋದು ಇರಬೇಕು ಅಂತಕ್ಕಂಥ ದೃಷ್ಟಿಕೋನದಿಂದ ವಿಶೇಷವಾಗಿ ಒಂದು ವಿಶ್ವಶಾಂತಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿರ್ತಕ್ಕಂಥ ಪರಂಪರೆ. ಇವತ್ತಿಂದು ಸ್ವತಃ ಪರಂಪರೆಯ ಸದ್ಗುರುಗಳಾಗಿರ್ತಕ್ಕಂತಹ ಸದ್ಗುರು ಸಮರ್ಥ ಪ್ರಭುಜಿ ಮಹಾರಾಜರ ಹಾಗೂ ನಮ್ಮ ಸಂಪ್ರದಾಯದ ಹಿರಿಯ ಗುರುಬಂಧುಗಳು ಮತ್ತು ಹಿರಿಯ ನ್ಯಾಯವಾದಿಗಳಾಗಿರ್ತಕ್ಕಂತಹ ದೇವರವರು ಕೆಲವರು, ಅದರೊಂದಿಗೆ ನಮ್ಮ ಹಿರಿಯ ಗುರುಬಂಧುಗಳಾಗಿರ್ತಕ್ಕಂತಹ ಗಿರಿಮಲಪ್ಪ ಆದಿಬಸಪ್ಪಗಳವರು, ಅದರೊಂದಿಗೆ ಹಿರಿಯರಾಗಿರ್ತಕ್ಕಂತಹ ಸಂಗಪ್ಪ ಕಕ್ಕ ಅವರೆಲ್ಲರ ನೇತೃತ್ವದೊಳಗೆ ಒಂದು ಏನು ಯುದ್ಧ ಪ್ರಾರಂಭ ಆಗಿದೆ, ಆ ಯುದ್ಧಕ್ಕೆ ಭಾರತ ಮಧ್ಯಸ್ಥಿಕೆಯನ್ನು ವಹಿಸಿ ಮಾತುಕತೆಯನ್ನು ಮಾಡಿ ಯುದ್ಧವನ್ನ ನಿಲ್ಲಿಸ್ತಕ್ಕಂಥ ಕಾರ್ಯ ಮಾಡಬೇಕು ಅಂತಕ್ಕಂಥ ದೃಷ್ಟಿಕೋನದಿಂದ ಒಂದು ನಿಮ್ಮೆಲ್ಲರಿಗೆ ಇವತ್ತಿನ ಆಹ್ವಾನವನ್ನು ನೀಡಿದ್ದೇವೆ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಸಂಪ್ರದಾಯದ ಹಿರಿಯ ಗುರುಬಂಧುಗಳು, ನ್ಯಾಯವಾದಿಗಳಾಗಿರ್ತಕ್ಕಂತಹ ದೇವರ ಹಿರಿಯರು ವಿಷಯವನ್ನ ಪ್ರಸ್ತಾಪಡಿಸ್ತಾರೆ.